ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ನಮ್ಮನ್ನ ಗ್ರಂಥಪಾಲಕರನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವರ್ಕರ್ಸ್ ಅಂತ ಹೇಳಿ ಪರಿಗಣನೆ ಮಾಡಬೇಕು. ಒಂದೇ ನಿಯಮಾವಳಿಯನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ನಮ್ಮನ್ನ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ವಾಪಸ್ ಕೊಡಬೇಕು ಅಂತೇಳಿ ನಮ್ಮ ಪ್ರಮುಖ ಬೇಡಿಕೆ. ಒಟ್ಟಾರೆ ಎಷ್ಟು ಜನ ಫಲಾನುಭವಿಗಳಿಗೆ ಈ ವಂಚನೆ ಆಗಿದೆ? 6,000 ಫಲಾನುಭವಿಗಳು. ಪ್ರಮುಖವಾದ ಬೇಡಿಕೆ ಏನಿದೆ? ನಮ್ಮನ್ನ ಇವರು ಪೇಮೆಂಟ್ ಕೊಡ್ತಾ ಇಲ್ಲ, ಕನಿಷ್ಠ ವೇತನ ಅಂತ ಆದೇಶ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲಿ ನಮಗೆ 12,000 ಮಾತ್ರ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ 5ನೇ ತಾರೀಕಿನ ಒಳಗೆ ನಮಗೆ ಪೇಮೆಂಟ್ ಅನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು. ಅದು ಪ್ರಮುಖ ಬೇಡಿಕೆ. ಒಟ್ಟು ಈ ಒಂದು ಹಿಂದೆ ಮನವಿ ಯಾರಿಗಾದ್ರೂ ಮುಖ್ಯಮಂತ್ರಿಗಳಿಗೆ ಜನಪ್ರತಿನಿಧಿಗಳಿಗೆ ಕೊಟ್ಟು ಎಲ್ಲರಿಗೂ ಕೊಟ್ಟಿದೆ. ಏನಾಗ್ಬೇಕು ಸರ್ ಇವಾಗ ಆದೇಶ? ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ನಮಗೆ ಪಂಚಾಯತ್ ನೌಕರರು ಅಂತೇಳಿ ಪರಿಗಣನೆ ಮಾಡಬೇಕು. ಇಲ್ಲದೆ ಹೋದ್ರೆ ನಮ್ಮನ್ನ ಗ್ರಂಥಾಲಯ ಇಲಾಖೆ ಅಲ್ಲಿಗೆ ವಾಪಸ್ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇದು 2 ಇಲಾಖೆಗೆ ಸಂಬಂಧಪಟ್ಟತಕ್ಕಂತ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧಪಡುತ್ತೆ RDPR ಇಲಾಖೆ, ಮತ್ತೊಂದು ಮಧು ಬಂಗಾರಪ್ಪನವರಿಗೆ ಸಂಬಂಧಪಡುತ್ತೆ. ಮಧು ಬಂಗಾರಪ್ಪನವ್ರು ನಾಳೆ ವೇದಿಕೆ ಬರೋರಿದ್ದಾರೆ. ಆದ್ರಿಂದ ನಾವು 2 ಕಾರ್ಮಿಕ ಕಮಿಷನರಲ್ಲಿ ನಾವು ಮನವಿ ಮಾಡ್ಕೊತಾ ಇದೀವಿ. ಇಲ್ಲಿ ಕಾರ್ಮಿಕ ಕಾನೂನುಗಳು ಉಲ್ಲಂಘನೆ ಆಗ್ತಾ ಇದೆ, ಯಾವುದೇ ರೀತಿಯ ಸವಲತ್ತನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಮಧ್ಯಪ್ರವೇಶ ಮಾಡಿ ನೀವು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಆಗ್ರಹ ಪಡಿಸ್ತಾ ಇದೀವಿ. ಅನಿರ್ದಿಷ್ಟ ಅವಧಿ ಮುಂದುವರಿಯುತ್ತೆ. ಸತ್ಯನಾರಾಯಣ ಅಂತ ಹೇಳಿ, ಸೊರಬ ತಾಲೂಕು.